ಹೆಚ್ಡಿಕೋಟೆ ಪಟ್ಟಣದ ಆದಿ ಕರ್ನಾಟಕ ಮಹಾಸಭಾ ಮತ್ತು ತಾಲೂಕಿನ ಎಲ್ಲಾ ಪ್ರಗತಿಪರ ಸಂಘಟನೆಗಳು, ವರ್ತಕರು, ರೈತ ಮುಖಂಡರು, ಚಾಲಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ಕಿಡಿಗೇಡಿ ವಕೀಲ ರಾಕೇಶ್ ಕಿಶೋರ್ನನ್ನ ಬಂಧಿಸುವಂತೆ ಒತ್ತಾಯಿಸಿ ಅಂಗಡಿ ಮುಗ್ಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ಪಟ್ಟಣದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಹೊರಟು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮೈಸೂರಿನ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ, ಈ ದೇಶದ ಸಂವಿಧಾನದ ಮುಖ್ಯ ಅಂಗ ನ್ಯಾಯಾಂಗ. ಈ ನ್ಯಾಯಾಂಗ ವ್ಯವಸ್ಥೆ ಮುಖ್ಯ ನ್ಯಾಯಮೂರ್ತಿಯವರಿಗೆ ಹಿಂದೂ ಎಂದು ಹೇಳಿಕೊಳ್ಳುವ ಒಬ್ಬ ಅವಿವೇಕಿ ಶೂ ಎಸೆಯುವ ಸಂಸ್ಕೃತಿ ಎಂತದ್ದು ಎನ್ನುವುದನ್ನ ಮನಗಾಣಬೇಕಾಗಿದೆ. ಅಂದ್ರೆ ಒಬ್ಬ ಶೋಷಿತ ಸಮುದಾಯದ ವ್ಯಕ್ತಿ ಯಾವುದೇ ಅಧಿಕಾರ, ಪದವಿ, ಉನ್ನತ ಹುದ್ದೆ ಪಡೆಯಬಾರದು ಎನ್ನುವುದೇ ಇವರ ಸ್ಪಷ್ಟ ಉದ್ದೇಶವಾಗಿದೆ. ಇದನ್ನ ನಾಗರಿಕ ಸಮಾಜ ಅರ್ಥ ಮಾಡಿಕೊಳ್ಳಬೇಕು ಎಂದರು. ಈಗ ಇಡೀ ದೇಶದಲ್ಲಿ ಬೆಂಕಿ ಎತ್ತುವ ಕೆಲಸ ನಡೀತಾ ಇದೆ. ಅವ್ರ ಉದ್ದೇಶ ಏನು? ಈ ಸಂವಿಧಾನ ಇದ್ರೆ ಈ ಪಾರ್ಲಿಮೆಂಟ್ ಅವ್ರದ್ದಾಗುತ್ತೆ, ಈ ಸಂವಿಧಾನ ಇದ್ರೆ ಹಿಂದೂಗಳು ಬಂದ್ಬಿಡ್ತಾರೆ, ಅವ್ರು ಕುರಿ ಮೇಯಿಸ್ಕೊಂಡೇ ಇರಬೇಕು, ಇವ್ರು ದನ ಮೇಯಿಸ್ಕೊಂಡೇ ಇರಬೇಕು, ಅವ್ರು ಸಗಣಿ ಎತ್ಕೊಂಡೇ ಇರಬೇಕು ಅನ್ನೋ ಉದ್ದೇಶ ಇದು. ಅದಕ್ಕೆ ದಯಮಾಡಿ ದೇಶ ಉಳಿದಿರೋದು ಪಕ್ಷಗಳಿಂದಲ್ಲ, ಪಾರ್ಟಿಗಳಿಂದಲ್ಲ, ದೇಶ ಉಳಿದಿರೋದು ಸಂವಿಧಾನದಿಂದ ಉಳ್ಕೊಂಡಿದೆ ಬಂಧುಗಳೇ. ಸಂವಿಧಾನ ಇಲ್ಲ ಅಂದ್ರೆ ಈ ದೇಶವನ್ನು ಸರ್ವನಾಶ ಮಾಡ್ತಾರೆ. ಅದಕ್ಕೋಸ್ಕರ ಅಂಬೇಡ್ಕರ್ ನನ್ನ ಸಂವಿಧಾನ ಅತ್ಯಂತ ಶ್ರೇಷ್ಠವಾಗಿದೆ, ನನ್ನ ಸಂವಿಧಾನ ಎಷ್ಟೇ ಸುಂದರವಾಗಿದ್ರು ನನ್ನ ಸಂವಿಧಾನ ಜಾರಿ ಮಾಡೋ ಜಾಗಕ್ಕೆ ನೀವು ಬಂದು ಕುತ್ಕೋಬೇಕು, ನೊಂದವ್ರು ಬಂದು ಕುತ್ಕೋಬೇಕು, ಹಿಂದುಳಿದ ವರ್ಗ ಬಂದು ಕುತ್ಕೋಬೇಕು, ಕೆಳ ಸಮುದಾಯದವ್ರು ಬಂದು ಕುತ್ಕೋಬೇಕು. ಆಗ ಈ ಸಂವಿಧಾನ ಜಾರಿ ಆಗುತ್ತೆ. ಇಲ್ಲ ಅಂದ್ರೆ ಈ ಸಂವಿಧಾನ ಎಷ್ಟೇ ಶ್ರೇಷ್ಠ ಆಗಿದ್ರು ಸಂವಿಧಾನ ಜಾರಿ ಮಾಡೋ ಜಾಗಕ್ಕೆ ದುಷ್ಟರು, ಭ್ರಷ್ಟರು ಬಂದು ಕೂತ್ಕೊಂಡ್ರೆ ಆ ಸಂವಿಧಾನ ಜಾರಿ. ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ ಆತನ ಯಾವುದೇ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳದೆ ಆತನ್ನ ನಾಮಕಾವಸ್ಥೆಗೆ ಪೊಲೀಸ್ ಸ್ಟೇಷನ್ಗೆ ಕಳಿಸಿ ವಾಪಸ್ ಕಳಿಸಿ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದಲ್ಲಿ 3 ಪ್ರಮುಖವಾದ ಅಂಗಗಳನ್ನ ಒಳಗೊಂಡಿರೋದಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಒಂದು ಕಾರ್ಯಾಂಗ, ಒಂದು ಶಾಸಕಾಂಗ, ಒಂದು ನ್ಯಾಯಾಂಗ. ಈ 3 ಅಂಗಗಳಲ್ಲಿ ಮುಖ್ಯವಾದಕ್ಕೆ ನ್ಯಾಯಾಂಗ. ಒಂದು ಶಾಸಕಾಂಗ ಪಕ್ಷದ ಮುಖ್ಯಸ್ಥರಾದ ಈ ದೇಶದ ಪ್ರಧಾನಮಂತ್ರಿಗಳು ತನಗಿಂತ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥ ನ್ಯಾಯಾಂಗದ ಮುಖ್ಯಸ್ಥರಿಗೆ ಆದ ಅವಮಾನನ ಕಳಿಸಕ್ಕೆ ರಾತ್ರಿ 12:30 ರಾತ್ರಿ 8:00 ತನಕ ಟೈಮ್ ತಕ್ಕದದ್ದು ಈ ದೇಶದ ವಿಪರ್ಯಾಸ. ಇವತ್ತು ತನ್ನ ಸನಾತನ ಧರ್ಮಕ್ಕೆ ಗವಾಯಿಯವರು ಗೌರವ ಕೊಟ್ಟಿಲ್ಲ ಅಂತ ಹೇಳಿ ಹಿಂದೆ ಏನಿತ್ತು ಜಾತಿ ವ್ಯವಸ್ಥೆ, ಮೇಲು ಕೀಳಿನ ತಾರತಮ್ಯ, ಬಡವರಿಗೊಂದು, ಉಳ್ಳವರಿಗೆ ಒಂದು, ಮೇಲ್ಜಾತಿಯವರಿಗೆ ಒಂದು, ಕೆಳಜಾತಿಯವರಿಗೆ ಒಂದು ವೈಪರೀತ್ಯ ಕಾನೂನುಗಳಿದ್ದು ಅದನ್ನೆಲ್ಲ ಸಮಾನದ ಕನಸಲ್ಲಿ ಸಂವಿಧಾನದಡಿಯಲ್ಲಿ ಒಂದು ಸಮಾನವಾದ ಕಾನೂನು ವ್ಯವಸ್ಥೆ ತಂದದ್ದನ್ನ ಸಹಿಸಲಾರದೆ ಹಿಂದಿನ ಕಾನೂನಿಗೆ ಮನಸ್ಸೂಚಿಯಂತ ಕಾನೂನಿಗೆ ಗೌರವ ಕೊಡಬೇಕು, ನ್ಯಾಯಾಂಗ ಅಂತ ಹೇಳಿ ನ್ಯಾಯಾಂಗದ ಮೇಲೆ ಒತ್ತಡ ತಂದು ದಬ್ಬಾಳಿಕೆ ಮಾಡುವ ಪ್ರವೃತ್ತಿಯಿಂದ ಈ ಕಿಶೋರ್ ಅಂತನ್ನ ಒಬ್ಬ ಲಾಯರು ಈ ದೇಶದ ಸಮಸ್ತ ಜಡ್ಜ್ಗಳು ಅವಮಾನ ಮಾಡಿದ್ದಾರೆ. ನ್ಯಾಯಮೂರ್ತಿಗಳಾದಂತ ಬಿಆರ್ ಗವಾಯಿಯವರ ಮೇಲೆ ಏನೋ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲ ಶೂ ಎಸೆಯುವ ಮುಖಾಂತರ ಈ ದೇಶದ ಸಂವಿಧಾನಕ್ಕೆ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಜೊತೆಗೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆಗೆ ಅಪಮಾನ ಮಾಡಿದರು. ಆ ಅಪಮಾನವನ್ನು ಖಂಡಿಸೋದ್ರ ಜೊತೆಗೆ ಇವತ್ತು ಈ ದೇಶದ ಪ್ರಜಾಪ್ರಭುತ್ವವನ್ನು ಮತ್ತು ನ್ಯಾಯಾಂಗದ ವ್ಯವಸ್ಥೆಯನ್ನು ಗೌರವಿಸೋದಕ್ಕೋಸ್ಕರ ನಾವು ಹೆಚ್ಡಿಕೋಟೆ ತಾಲೂಕಲ್ಲಿ ಸಮಸ್ತ ಜನರನ್ನ ಮತ್ತು ಸರ್ವ ಜನಾಂಗದವರನ್ನ ಮತ್ತು ಸರ್ವ ಸಂಘಟನೆಗಳನ್ನ ಒಗ್ಗೂಡಿಸಿ ಇವತ್ತು ಬಂದ್ ಕರೆಯನ್ನ ಮಾಡ್ತಾ ಇದ್ದೀವಿ. ಸೊ ಬಂದ್ ಕರೆಯಲ್ಲಿ ಇಷ್ಟು ದಿನಗಳಾದರೂ ಕೂಡ ಭಾರತ ಸರ್ಕಾರವಾಗಲಿ ಅಥವಾ ದೆಹಲಿ ಸರ್ಕಾರವಾಗಲಿ ಆತನನ್ನ ಇನ್ನೂ ಕೂಡ ಬಂಧಿಸಿಲ್ಲ. ಮತ್ತೆ ದೇಶದ್ರೋಹ ಕಾಯ್ದೆ ಅಡಿಯಲ್ಲಿ ಆತನ ಗಡಿಪಾರು ಮಾಡಬೇಕಾಗಿತ್ತು. ಆದರೆ ಇವತ್ತು ಸನಾತನ ಧರ್ಮದ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ಬಹುಶಃ ಬಿಆರ್ ಗವಾಯಿ ಅವರಿಗೆ ಮಾಡಿರ್ತಕ್ಕಂಥ ಅಪಮಾನ ಏನಂದ್ರೆ ಈ ದೇಶದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದ್ರಿಂದ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಈ ರಾಷ್ಟ್ರಪತಿಗಳಿಗೆ ನಾವು ಈ ದಿನ ಕೋಟೆ ತಾಲೂಕಿನಿಂದ
ಪ್ರತಿಭಟನೆ ಮಾಡೋ ಮುಖಾಂತರ ಈ ದೇಶದ ಸಂವಿಧಾನವನ್ನ ಗೌರವಿಸೋ ಮುಖಾಂತರ ಆತನ ಗಡಿಪಾರು ಮಾಡಬೇಕು ಅಂತ ಹೇಳೋದಕ್ಕೋಸ್ಕರ ಇವತ್ತು ಸರ್ವ ಜನಾಂಗದವರನ್ನು ನಾವು ಇವತ್ತು ಪ್ರತಿಭಟನಾ ರ್ಯಾಲಿಗೆ ಕರೆದಿದ್ದೀವಿ. ಜೊತೆಗೆ ಎಲ್ಲಾ ಸಂಘಟನೆಗಳು ಕೂಡ ಬಂದ್ ಕೈಯನ್ನ ಮಾಡಿ ಇವತ್ತು ಸಹಕರಿಸಿದ್ದಾರೆ. ಹಾಗಾಗಿ ಇವತ್ತು ಬಂದಿರತಕ್ಕಂತ ಎಲ್ಲ ಸಮುದಾಯ ತಾಲೂಕಿನ ಸಮಸ್ತ ಆದಿಕರ್ನಾಟಕ ಮಹಾಸಭಾದ ಎಲ್ಲ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ನೇತೃತ್ವದಲ್ಲಿ ಕ್ಯಾಂಪಸ್ ಮತ್ತು ಕೋರ್ಟಲ್ಲಿ ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ರವೇಶ್ವರ್ ಅವರಿಗೆ ಮಾಡಿದ ಅಪಮಾನಕ್ಕೋಸ್ಕರ ಸರ್ವ ಜನಾಂಗನೂ ಕೂಡ ನಾವು ಇವತ್ತು ಪ್ರತಿಭಟನೆ ಮಾಡಿ ಇದಕ್ಕೆ ಏನು ಗವರ್ನರ್ಗೆ ಯಶವಂತ ಶೂನ ಅವರ ಆಪಾದನೆ ಮಾಡಿದಂತ ಯಾರು ಆ ನ್ಯಾಯವಾದಿಯವರಿಗೆ ಶಿಕ್ಷೆ ಆಗಬೇಕು. ನಾವೆಲ್ಲರೂ ಕೂಡ ಅದಕ್ಕೆ ಗವರ್ನರ್ ಅವರಿಗೆ ಬೆಂಬಲವಾಗಿ ನಿಂತು ಅವರಿಗೆ ಬೆಂಬಲ ನಾವು ವೈಯಕ್ತಿಕವಾಗಿ ಮತ್ತು ತಾಲೂಕಿನ ಪರವಾಗಿ ಎಲ್ಲ ಸಮಸ್ತ ಬಂಧುಗಳ ಪರವಾಗಿ ನಾವು ಅವರಿಗೆ ಕೈಗೊಳ್ಳಬೇಕು ಅನ್ನೋ ಉದ್ದೇಶದಿಂದ ಪ್ರಶಾಂತ್ಮನವರು ನಮ್ಮ ಪೂಜ್ಯ ಮಹಾಸ್ವಾಮಿಗಳ ದಾಸರ ಸ್ವಾಮಿಗಳ ಪದಗಳಿಗೆ ಮುಂದುವರಿಸ್ತಾ ಅವರ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ಆದ್ರೆ ಒಂದಂತೂ ಸತ್ಯ, ಯಾಕಂದ್ರೆ ಎಲ್ಲ ಒಂದು ಹೈಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಮಾತಾಡ್ತಾ ಹೇಳ್ತಾರೆ, ಈಶಾನಂದನ್ ಅವರು ನಮ್ಮ ಧರ್ಮಗಳು ನಮ್ಮ ಮನೆ ಒಳಗಡೆ ಮಾತ್ರ ಇರಬೇಕು, ನಮ್ಮ ಧರ್ಮಗಳಿಂದ ನಮ್ಮ ಮನೆ ಒಳಗಡೆ ನಾವು ಪೂಜಿಸ್ಬೇಕು, ನಾವು ಆರಾಧಿಸ್ಬೇಕು. ನಾವು ಅಲ್ಲಿ ಯಾವುದೇ ಧರ್ಮ, ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರೈಸ್ತ ಆಗಿರ್ಬೋದು, ಸಿಖ್ ಧರ್ಮಗಳು, ನಮ್ಮ ಧರ್ಮಗಳನ್ನ ನಾವು 4 ಗೋಡೆಗಳ ಮಧ್ಯೆ ನಾವು ಪೂಜಿಸಿ ನಾವು ಮನೆಯಿಂದ ಹೊರಲಿಂದ ಹೊರಗಡೆ ಬಂದ ತಕ್ಷಣ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಪ್ರತಿಯೊಬ್ಬರು ಬದುಕಬೇಕು ಅನ್ನೋದ ಅವರು ಮುಖ್ಯ ನ್ಯಾಯಮೂರ್ತಿಗಳು ಕೋರ್ಟ್ ಅಲ್ಲಿ ಹೇಳ್ತಾರೆ. ಯಾಕಂದ್ರೆ ನಿಜ, ಯಾಕಂದ್ರೆ ನಾವು ನಮ್ಮ ಧರ್ಮನ ನಮ್ಮ ಮನೆ ಒಳಗಡೆ ನಾವು ಪೂಜಿಸ್ತಾ ಇರ್ತೀವಿ, ಆರಾಧಿಸ್ತಾ ಇರ್ತೀವಿ. ಆದ್ರೆ ನಾವು ಮನೆಯಿಂದ ಈಚೆ ಬಂದ ತಕ್ಷಣ ನಮ್ಗೆ ನಿಜವಾಗ್ಲೂ ಸಂವಿಧಾನದ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಾವು ಪ್ರತಿಯೊಬ್ಬರು ಬದುಕ್ತಾ ಇದೀವಿ. ಹಾಗಾಗಿ ಅದನ್ನ ಪೂಜಿಸ್ಬೇಕು, ಆರಾಧಿಸ್ಬೇಕು ಅಂತ ಅವರು ನಮಗೆ ಕರೆ ಕೊಟ್ಟಿದ್ರು. ಅಂತ ಸಂದರ್ಭದಲ್ಲಿ ನಮ್ಮ ಮುಖ್ಯ ನ್ಯಾಯಾಧೀಶರಿಗೆ ಸರ್ವೋಚ್ಚ ನ್ಯಾಯಾಲಯ, ಯಾಕಂದ್ರೆ ಯಾರೊಬ್ಬ ಅಣ್ಣ ಬಂದಂಗೆ ಸಾಮಾನ್ಯ ವ್ಯಕ್ತಿಯಾಗಿರೋದು ಇಷ್ಟೊಂದು ದೊಡ್ಡದಾಗ್ತಿರ್ಲಿಲ್ಲ. ಯಾಕಂದ್ರೆ ಅದು ತೆರೆ ಮೇಲೆ ಮುಗ್ತಿದ್ರು. ಯಾಕಂದ್ರೆ ಸರ್ವೋಚ್ಚ ನ್ಯಾಯಾಲಯ, ಯಾಕಂದ್ರೆ ರಾಷ್ಟ್ರಪತಿಗಳಿಗೆ ಅವರು ಪ್ರಮಾಣ ವಚನ ಬೋಧಿಸುವಂತ ಒಬ್ಬ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಅದು ಆದಂತ ಅಪಮಾನ ಇಡೀ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ, ಯಾಕಂದ್ರೆ ಸಂವಿಧಾನ ಒಂದೇ ಸಮಾಜಕ್ಕೆ ಕೊಟ್ಟಿಲ್ಲ, ಪ್ರತಿ ನಾಗರಿಕನು ಕೂಡ ನಾವು ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಇದನ್ನ ನಾವು ಪ್ರತಿಯೊಬ್ಬರು ಕೂಡ ಖಂಡಿಸಬೇಕು.